ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳದ SIT ತನಿಖೆಯಲ್ಲಿ ಯಾರೂ ಕೂಡ ನಿರೀಕ್ಷೆನೆ ಮಾಡದಂತಹ ಒಂದು ಬೆಳವಣಿಗೆ ಆಗಿದೆ. ದೊಡ್ಡ ಬೆಳವಣಿಗೆ ಅಂತಲೇ ಹೇಳಬೇಕು. ಏನು ಅಂದ್ರೆ, ಇಲ್ಲಿಯವರೆಗೆ ಚಿನ್ನಯ್ಯ ಪೊಲೀಸರ ಜೊತೆಯಲ್ಲಿ ಅಷ್ಟೆಲ್ಲ ಓಡಾಡಿ, SIT ಜೊತೆಯಲ್ಲಿ ಅಷ್ಟೆಲ್ಲ ಸ್ಥಳಗಳನ್ನು ತೋರಿಸಿ, ಅಷ್ಟೆಲ್ಲ ಉತ್ಖನನ ಆದರೂ ಸಹ ಇಲ್ಲಿವರೆಗೆ ಬಂದಿರೋ ಮಾಹಿತಿಯ ಪ್ರಕಾರ ಕೇವಲ ಒಂದು ಕಡೆ ಮೂಳೆಗಳು ಸಿಕ್ಕಿದ್ವು, ಇನ್ನೊಂದು ಕಡೆ ಅಸ್ಥಿಪಂಜರ ಸಿಕ್ಕಿತ್ತು ಅಂತ. ಆದರೆ ಚಿನ್ನಯ್ಯ ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ ಸ್ಟೇಷನ್ಗೆ ಬರಬೇಕಾದ್ರೆ ಒಂದು ಬುರುಡೆ ಹೊತ್ಕೊಂಡು ಬಂದಿದ್ನಲ್ಲ, ಆ ಬುರುಡೆಯ ಮೂಲವನ್ನು ಹುಡುಕೊಂಡು ಹೋದಾಗ SIT ತಂಡಕ್ಕೆ ಸಾಕಷ್ಟು ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ ಆ ಸ್ಥಳದಲ್ಲಿ ಅನ್ನುವಂತಹ ಮಾಹಿತಿ ಬರ್ತಿದೆ. ಅಲ್ಲಿಗೆ ಕರೆದುಕೊಂಡು ಹೋಗಿದ್ದು ವಿಠಲ್ ಗೌಡ. ಯಾರು ಈ ವಿಠಲ್ ಗೌಡ ಮತ್ತು ಏನೆಲ್ಲ ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಯಾಕೆ, ಹೇಗೆ ಎಲ್ಲವನ್ನು ವಿವರಿಸ್ತೀನಿ. ಅದರ ಜೊತೆಗೆ ಈತ ಒಬ್ಬ ಇದ್ದಾನಲ್ಲ, ದಯಾಮರಣ ಕೊಡಿ ಅಂತ ಒಂದು ಹೊಸ ನಾಟಕವನ್ನು ಆಡ್ತಿದ್ದಾನಲ್ಲ, ಉದಯ್ ಕುಮಾರ್ ಜೈನ್, ಅವನು ಚಿನ್ನಯ್ಯನಿಗೆ ಬೆದರಿಕೆ ಹಾಕಿದ್ದಾನೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಮತ್ತು ಆ ಬೆದರಿಕೆಯ ವಿಚಾರವನ್ನ SIT ಮುಂದೆ ಹೇಳಬೇಕಾದ್ರೆ ಚಿನ್ನಯ್ಯ ಕಣ್ಣೀರು ಹಾಕಿದ್ದಾನೆ ಅನ್ನುವಂತಹ ಮಾಹಿತಿಯು ಸಹ ಬರ್ತಾ ಇದೆ. ಸೊ ಅದರ ಬಗ್ಗೆ ಇಲ್ಲಿಯವರೆಗೆ ಏನು ಮಾಹಿತಿ ನಮ್ಮಲ್ಲಿದೆ ಅದನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಚಿನ್ನಯ್ಯ ಬರಬೇಕಾದ್ರೆ ಒಂದು ಬುರುಡೆಯನ್ನು ಹೊತ್ಕೊಂಡು ಬಂದಿದ್ದ ಪೊಲೀಸ್ ಸ್ಟೇಷನ್ಗೆ. ನೋಡಿ ಸ್ವಾಮಿ, ಈ ಬುರುಡೆ ಇದೇ ಸಾಕ್ಷಿ, ನಾನು ಹೇಳ್ತಿರೋದು ನಿಜ ಅನ್ನೋದಕ್ಕೆ. ಈ ರೀತಿ ಸಾಕಷ್ಟು ಜನರನ್ನ ನಾನು ಹೂತಿದ್ದೀನಿ. ಆದರೆ ಆಜ್ಞೆ ಅಲ್ಲಿಂದ ಬರ್ತಿತ್ತು, ನಾನು ಹೂತಿದ್ದೀನಿ, ಬನ್ನಿ ಎಲ್ಲವನ್ನು ತೋರಿಸ್ತೀನಿ, ನನಗೆ ಆತ್ಮಸಾಕ್ಷಿ ಚುಚ್ಚುತ್ತಾ ಇದೆ ನಾನು ಮಾಡಿರೋ ಕೆಲಸಕ್ಕೆ ಅಂತ. ಸೊ ಆತ ಬುರುಡೆ ಹೊತ್ಕೊಂಡು ಬಂದಿದ್ದರಿಂದ ಮತ್ತು ಹೂತಿದ್ದೀನಿ ಅಂತ ತಾನೇ ಒಪ್ಕೊಂಡಿರೋದ್ರಿಂದ ಆತ ಸ್ವತಃ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ. ಆ ಕಾರಣಕ್ಕಾಗಿ ಅವನ ಬಂಧನ ಆಗಿರೋದು. ಆದರೆ ಸಾಕ್ಷಿಯೂ ಸಹ ಆಗಿದ್ದಾನೆ. ಹಾಗಾಗಿ ಅವನಿಗೆ ಸಾಕ್ಷಿಗೆ ಒದಗಿಸುವ ಎಲ್ಲ ರಕ್ಷಣೆಗಳನ್ನು ಈಗ ಈ ಕ್ಷಣಕ್ಕೆ ಶಿವಮೊಗ್ಗ ಜೈಲಿನಲ್ಲಿ ಇರುವಾಗಲೂ ಸಹ ಸಾಕ್ಷಿಗೆ ಸಿಗುವ ಎಲ್ಲ ರಕ್ಷಣೆಯೂ ಆತನಿಗಿದೆ. ಎಲ್ಲ ರಕ್ಷಣೆಯೂ ಇದೆ ಆತನಿಗೆ. ಸೊ ಅದು ಬೇರೆ ವಿಚಾರ ಬಿಡಿ. ಸೊ ಆ ಬುರುಡೆ ತಂದಿದ್ನಲ್ಲ, ಅದರ ಬಗ್ಗೆ SIT ಅವರು ಕೇಳಿದ್ರು, ಈ ಬುರುಡೆ ನಿನಗೆ ಎಲ್ಲಿ ಸಿಕ್ತು, ಎಲ್ಲಿಂದ ತಂದೆ ನೀನು ಪೊಲೀಸ್ ಸ್ಟೇಷನ್ಗೆ ಮೊದಲನೇ ಸಲ ಬಂದಾಗ? ಅದರ ಮಾಹಿತಿ ಕೊಡು ಅಂದಾಗ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಇದ್ಯಾವುದು ಸಹ SIT ಅವರು ಹೇಳಿರುವಂತಹ ಮಾಹಿತಿ ಅಲ್ಲ. SIT ಇಲ್ಲಿಯವರೆಗೆ ಯಾವ ಮಾಹಿತಿಯನ್ನು ಹೇಳಿಲ್ಲ. ಆದರೆ ಮೂಲಗಳಿಂದ ತಿಳಿದು ಬರ್ತಿರುವಂತಹ ವಿಚಾರಗಳಿವೆಲ್ಲ. ಚಿನ್ನಯ್ಯ ಹೇಳದಂತೆ ಈ ಬುರುಡೆ ನನಗೆ ವಿಠಲ್ ಗೌಡ ಮೂಲಕ ಸಿಕ್ಕಿತ್ತು. ನಾನು ವಿಠಲ್ ಗೌಡ ತಗೊಂಡು ಬಂದಿದ್ದು ಇದನ್ನ. ಎಲ್ಲಿಂದ? ಬಂಗ್ಲೆಗುಡ್ಡೆ ಅನ್ನುವಂತಹ ಗುಡ್ಡೆಯಿಂದ ನಾವು ತಗೊಂಡು ಬಂದಿದ್ದು. ಆ ಗುಡ್ಡದಿಂದ ನಾವು ತಗೊಂಡು ಬಂದಿದ್ದು ಅಂತ ಹೇಳಿ ಈ ಚಿನ್ನಯ್ಯ ಹೇಳಿರುವ ಕಾರಣಕ್ಕಾಗಿ ವಿಠಲ್ ಗೌಡರನ್ನು ಸಹ ವಿಚಾರಣೆಗೆ ಕರ್ಕೊಂಡು ಬಂದರು. ಸೊ ಯಾರು ಈ ವಿಠಲ್ ಗೌಡ? ಸೌಜನ್ಯ ಮಾವ, ಸೌಜನ್ಯ ಅವರ ಮಾವ. ಸೌಜನ್ಯಗೆ ನ್ಯಾಯ ಸಿಗಬೇಕು. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಆಕೆಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಿರುವವರಲ್ಲಿ ಇವರು ಸಹ ಮುಂಚೂಣಿಯಲ್ಲಿದ್ದಾರೆ. ಆ ಮಟ್ಟಕ್ಕೆ ಅವರು ಆ ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರನ್ನ ಕರ್ಕೊಂಡು ವಿಚಾರಣೆ ಮಾಡಿದಾಗ, ಯಾಕೆ ನೀವು ಚಿನ್ನಯ್ಯನಿಗೆ ತಲೆಬುರುಡೆಯನ್ನ ಕೊಟ್ರಿ, ಎಲ್ಲಿಂದ ಕೊಟ್ರಿ, ಈ ಎರಡು ಪ್ರಶ್ನೆಗಳನ್ನ SIT ಕೇಳಿದಾಗ ಆತ ವಿವರಿಸಿದ್ದಾರೆ. ಏನಂತ? ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಹೋರಾಟದಲ್ಲಿ ನಾಡಿದ್ದೀನಿ. ಈ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ನನಗೆ ಮೊದಲಿನಿಂದಲೂ ಗೊತ್ತು. ಯಾಕಂದ್ರೆ ಇಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ವ್ಯಕ್ತಿ. ಆತ ಬಹಳ ವರ್ಷಗಳ ಕಾಲ ನಾಪತ್ತೆಯಾಗಿದ್ದ. ಆದರೆ ಒಂದು ಸಲ ನನಗೆ ಸಿಕ್ಕ ಸಂದರ್ಭದಲ್ಲಿ ಆತ ಎಲ್ಲವನ್ನೂ ಹೇಳ್ದ. ಸಾಕಷ್ಟು ಹೆಣಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳ್ದ. ಹಾಗಾದ್ರೆ ಇದನ್ನ ಬಹಿರಂಗಪಡಿಸ್ಬೇಕು ಅಂತ ನಿರ್ಧರಿಸಿ ನಾನು ಆತನಿಗೆ ಹೇಳಿದೆ, ಒಂದು ತಲೆಬುರುಡೆಯನ್ನು ತೋರಿಸು, ಅದನ್ನು ತಗೊಂಡೋಗಿ ಸ್ಟೇಷನ್ ಅಲ್ಲಿ ಕೊಡು ಸಾಕ್ಷಿಯಾಗಿ. ಇಲ್ಲದೆ ಹೋದ್ರೆ ನಿನ್ನ ಮಾತನ್ನ ನಂಬೋದಿಲ್ಲ. ಒಂದು ಬುರುಡೆ ಕೊಟ್ಟ ನಂತರ ತನಿಖೆ ದೊಡ್ಡದಾಗಿ ಆಗುತ್ತೆ, ಆವಾಗ ನೀನು ಎಲ್ಲವನ್ನೂ ತೋರಿಸ್ಬೋದು ಅನ್ನುವಂತಹ ಒಂದು ಪ್ಲಾನ್ ಮಾಡ್ಕೊಂಡ್ವಿ. ಹಾಗಾಗಿ ನಾವು ಹೋಗಿ ಒಂದು ತಲೆಬುರುಡೆಯನ್ನು ತಗೊಂಡು ಬಂದ್ವಿ. ಅದು ಚಿನ್ನಯ್ಯಗೆ ಕೊಟ್ಟೆ. ಚಿನ್ನಯ್ಯ ಅದನ್ನು ತಗೊಂಡು ಹೋಗಿ ಸ್ಟೇಷನ್ ಅಲ್ಲಿ ಇಟ್ಟ. ಇದಿಷ್ಟು ತಲೆಬುರುಡೆಯನ್ನು ತಂದಿದ್ದರ ಕತೆ. ನನ್ನ ಉದ್ದೇಶ ಇದ್ದಿದ್ದು ಇದು ದೊಡ್ಡ ತನಿಖೆ ಆಗಬೇಕು ಅನ್ನುವ ಕಾರಣಕ್ಕಾಗಿ ಅಂತ ವಿಠಲ್ ಗೌಡ ಪೊಲೀಸರ ಮುಂದೆ SIT ಮುಂದೆ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಆಗ
SIT ಹೇಳ್ತು ಎಲ್ಲಿಂದ ತಂದಿದ್ದೀರಿ ಬನ್ನಿ ಸ್ಥಳ ಮಹಜರು ಮಾಡಬೇಕು ಅಂತ ಕರ್ಕೊಂಡು ಹೋಗಿದ್ದಾರೆ. ಮೊನ್ನೆ ರಾತ್ರಿ ನಡೆದಿರೋದು ಈ ಘಟನೆ. ಮೊನ್ನೆ ರಾತ್ರಿ ಕರ್ಕೊಂಡು ಹೋಗಿದ್ದಾರೆ ಎಲ್ಲಿಗೆ? ಬಂಗ್ಲೆಗುಡ್ಡೆಗೆ. ಅಲ್ಲಿಂದ ತಾನೇ ತಂದಿದ್ದೇವ್ರು. ಅಲ್ಲಿ ಹೋಗಿ ಎಲ್ಲಿ ಸಿಕ್ತು ತೋರಿಸಿ ಅಂತ ಅಲ್ಲಿ ಇಲ್ಲಿ ಅಗೀತಿರ್ಬೇಕಾದರೆ 5 ಅಥವಾ ಅದಕ್ಕಿಂತ ಹೆಚ್ಚು ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ ಅಲ್ಲಿ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಕೆಲವು ಮಾಧ್ಯಮಗಳು 5 ಅಂತ ಹೇಳ್ತಿದ್ದಾವೆ. ಬ್ಯಾಂಗ್ಳೂರ್ ಪೋಸ್ಟ್ ಅನ್ನುವಂತಹ ವೆಬ್ಸೈಟ್ ಇಲ್ಲಿಯವರೆಗೆ ನಿಖರವಾದ ಸುದ್ದಿಗಳನ್ನ ಈ ಪ್ರಕರಣದಲ್ಲಿ ಕೊಡ್ತಾ ಇರುವಂತಹ ಬ್ಯಾಂಗ್ಳೂರ್ ಪೋಸ್ಟ್ ಸಹ ಹೇಳ್ತಾ ಇದೆ. ಕೆಲವು ಮಾಧ್ಯಮಗಳು 2 ಅಸ್ಥಿಪಂಜರ ಅಂತ ಹೇಳ್ತಿದೆ. ಒಟ್ನಲ್ಲಿ ಒಂದಷ್ಟು ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ ಅನ್ನೋದು ಮಾತ್ರ ಈಗ ನಮಗೆ ತಿಳಿದು ಬರ್ತಾ ಇರುವಂತಹ ವಿಚಾರ. ಹಾಗಾಗಿ ಇದು ಆಶ್ಚರ್ಯದ ಸುದ್ದಿ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ, SIT ಅವರು ಅಷ್ಟೆಲ್ಲ ತನಿಖೆ ಮಾಡಿ ಅಷ್ಟೆಲ್ಲ ಶೋಧ ಕಾರ್ಯ ನಡೆಸಿ ಜೊತೆಯಲ್ಲಿ ಚಿನ್ನಯ್ಯನ ಇಟ್ಕೊಂಡು ಆತ ತೋರಿಸಿದ ಎಲ್ಲ ಜಾಗಗಳಲ್ಲೂ ಉತ್ಖನನ ಮಾಡಿ ಹುಡುಕಾಟ ನಡೆಸಿ ಏನೇನೋ ನಡೆಸಿದ್ರು ಸಹ ಒಂದು ಕಡೆ ಮೂಳೆಗಳು, ಒಂದು ಕಡೆ ಮಾತ್ರ ಅಸ್ಥಿಪಂಜರ ಸಿಕ್ಕಿದೆ ಅನ್ನೋದು ಇಲ್ಲಿವರೆಗೆ ಬಂದಿರೋ ಮಾಹಿತಿ. ಆ ಮಾಹಿತಿಯನ್ನ ಯಾರೋ ನಿರಾಕರಿಸೋಕ್ಕಾಗಲ್ಲ. ಯಾಕೆ ಅಂದರೆ ಆ ಮಾಹಿತಿಯನ್ನ ಸ್ವತಃ ಗೃಹ ಮಂತ್ರಿಗಳು ಸದನದ ಒಳಗೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರು ಸದನದ ಒಳಗೆ ಕೊಟ್ಟಿದ್ದಾರೆ. ಮಾಧ್ಯಮಗಳು ಹೇಳುವ ಈ ಕಂತ್ರಿ ಸುಳ್ಳಿದೆಯಲ್ಲ, ಏನು ಸಿಕ್ಕಿಲ್ಲ, ಎಲ್ಲ ಷಡ್ಯಂತ್ರ, ಎಲ್ಲ ಸುಳ್ಳು, ಆರೋಪ ಮಾಡ್ತಿರೋರನ್ನೇ ಜೈಲಿಗೆ ಹಾಕಿ ಗಲ್ಲಿಗೆ ಏರಿಸ್ಬಿಡಿ ಅಂತೆಲ್ಲ ಎಂಜಿಲ್ ಕಾಸಿಗೆ ಆಸೆ ಪಟ್ಟು ಬೊಗಳ್ತಾ ಇದ್ದಾರಲ್ಲ ಮಾಧ್ಯಮಗಳು, ಮಾರಿಕೊಂಡ ಮಾಧ್ಯಮಗಳು, ಅದಲ್ಲ. ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ G. ಪರಮೇಶ್ವರ್ ಅವರು ಸದನದ ಒಳಗೆ ನಿಂತ್ಕೊಂಡು ಹೇಳಿದಾರಲ್ಲ, ಒಂದು ಕಡೆ ಮೂಳೆಗಳು, ಇನ್ನೊಂದು ಕಡೆ ಅಸ್ಥಿಪಂಜರ ಸಿಕ್ಕಿದೆ, ಇನ್ನೊಂದಷ್ಟು ಕಡೆ ಅನುಮಾನ ಇರೋ ಕಡೆ ಎಲ್ಲ ಮಣ್ಣನ್ನ ಪರೀಕ್ಷೆ ಕಳಿಸಿದೀವಿ ಅಂತ. ಅಷ್ಟು ಕಷ್ಟಪಟ್ಟಾಗ 2 ಜಾಗದಲ್ಲಿ ಮಾತ್ರ ಸಿಕ್ಕಿದೆ ಇಲ್ಲಿವರೆಗೆ ಅನ್ನೋದು ನಮಗೆ ಇಲ್ಲಿವರೆಗೆ ಗೊತ್ತಿರುವಂತಹ ವಿಚಾರ. ಏನ್ ಕಷ್ಟ? ಚಿನ್ನಯ್ಯನನ್ನ ಜೊತೆಲಿ ಇಟ್ಕೊಂಡು ಸುಮಾರು 13 ದಿನ 14 ದಿನ ಓಡಾಡಿ ಎಲ್ಲ ಕಡೆ ಹುಡುಕಾಡಿದ್ರೆ. ಆದ್ರೆ ವಿಠಲ್ ಗೌಡ ಜೊತೆ ಸುಮ್ಮನೆ ಹೋಗಿದ್ದಕ್ಕೆ ಇಷ್ಟು ಸಿಕ್ಕಿದ್ದಾವೆ ಈಗ ಅನ್ನೋದು ಸುದ್ದಿ. ಅದಕ್ಕೆ ನಾನು ಆಶ್ಚರ್ಯಕರವಾದಂತಹ ಸುದ್ದಿ, ಬೆಳವಣಿಗೆ ಅಂತ ಹೇಳ್ತಿರೋದು. ಯಾರು ನಿರೀಕ್ಷೆ ಮಾಡದಂತಹ ಬೆಳವಣಿಗೆ. ಇವತ್ತು ಸೋಮವಾರ, ಇವತ್ತು ಅಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ, ಪೂರ್ತಿಯಾಗಿ ಹೊರತೆಗೆಯುವ ಕೆಲಸ ನಡೆಯುತ್ತೆ. ಇಲ್ಲಿಯವರೆಗೆ ಮೊನ್ನೆ ರಾತ್ರಿಯಿಂದ ಬಿಗಿ ಬಂದೋಬಸ್ತ್ ಆ ಜಾಗದಲ್ಲಿ ಹಾಕಲಾಗಿದೆ, ಪೊಲೀಸರ ಬಂದೋಬಸ್ತ್ ಅಂತ ನಮಗೆ ತಿಳಿದು ಬರ್ತಾ ಇದೆ. ಸೊ ನೋಡೋಣ ಇವತ್ತು ಏನ್ ನಡೆಯುತ್ತೆ. ಉತ್ಖನನ ಆದ ನಂತರ ನಿಜವಾಗ್ಲೂ ಸಹ ಅಲ್ಲಿ ಚಿನ್ನಯ್ಯ ತೋರಿಸಿದ ಜಾಗಗಳಿಗಿಂತ ಹೆಚ್ಚು ಬುರುಡೆಗಳು ಅಥವಾ ಅಸ್ಥಿಪಂಜರಗಳು ಸಿಕ್ಕರೆ ಮಿರಾಕಲ್. ಈ ಕೇಸು ಕಂಪ್ಲೀಟ್ ಟ್ವಿಸ್ಟ್ ಸಿಕ್ಬಿಡುತ್ತೆ, ಕಂಪ್ಲೀಟ್ ಟ್ವಿಸ್ಟ್ ಸಿಗುತ್ತೆ. ಆಮೇಲೆ ಯಾರು ಕೂಡ ಚಿನ್ನಯ್ಯ ಸುಳ್ಳು ಹೇಳ್ತಿದ್ದಾನೆ, ಚಿನ್ನಯ್ಯ ಷಡ್ಯಂತ್ರದ ಭಾಗ, ಇದು ಧರ್ಮಸ್ಥಳ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಒಂದು ಷಡ್ಯಂತ್ರ, ಧರ್ಮಸ್ಥಳದ ಧರ್ಮಾಧಿಕಾರಿಯ ವಿರುದ್ಧ ಷಡ್ಯಂತ್ರ ಎಲ್ಲ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ನಿಜವಾಗ್ಲೂ ಅದು ಸಿಕ್ಕದ ಮೇಲೆ ತನಿಖೆ ಬೇರೆ ದಿಕ್ಕಿಗೆ ಹೋಗಬೇಕಾಗತ್ತೆ. ಸೊ ಇವತ್ತು ಸಂಜೆಗೆ ನಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಅಲ್ಲಿ ಎಷ್ಟು ಅಸ್ಥಿಪಂಜರಗಳು ಇದ್ದಾವ ಇಲ್ವಾ, ಇದ್ರೆ ಎಷ್ಟು ಅನ್ನೋದು. ಇಲ್ಲಿವರೆಗೆ ಬರ್ತಿರೋ ಮಾಹಿತಿಯ ಪ್ರಕಾರ ಕೆಲವು ಮಾಧ್ಯಮಗಳು 2 ಅಂತಾರೆ, ಕೆಲವು 5 ಅಂತಿದ್ದಾರೆ. ನೋಡೋಣ, ಅದೊಂದು ಕಡೆ. ಆದ್ರೆ ಇನ್ನೊಂದು ಮಾಹಿತಿ ಬರ್ತಾ ಇದೆ. ಈ ಗೋಧಿ ಮಾಧ್ಯಮಗಳೆಲ್ಲ ಬೊಳೋ ಅಂತ ಬೊಗಳಿದ್ವಲ್ಲ, ಚಿನ್ನಯ್ಯ ತಪ್ಪೊಪ್ಕೊಂಡ್ಬಿಟ್ಟಿದ್ದಾನೆ. ಚಿನ್ನಯ್ಯ ಕಣ್ಣೀರ್ ಹಾಕಿದ್ದಾನೆ SIT ಮುಂದೆ. ಕಣ್ಣೀರ್ ಹಾಕಿ ಅಯ್ಯೋ ನನ್ನನ್ನು ಬಳಸ್ಕೊಂಡು ಕಳಿಸ್ಬಿಟ್ರು, ಸುಳ್ಳು ಹೇಳ್ಕೊಟ್ಟು ಕಳಿಸ್ಬಿಟ್ರು, ನಾನೆಲ್ಲ ಹೇಳ್ಬಿಟ್ಟೆ, ನನ್ನನ್ನು ಬಿಟ್ಬಿಡಿ ಅಂತ ಕಣ್ಣೀರು ಹಾಕದ ಅಂತ ಈ ಗೋಧಿ ಮಾಧ್ಯಮಗಳು, ಮಾರಿಕೊಂಡ ಮಾಧ್ಯಮಗಳು, ಎಂಜಿಲೆ ಕಾಸಿನಲ್ಲಿ ಬದುಕ್ತಾ ಇರುವಂತಹ ಮಾಧ್ಯಮಗಳು ಹೇಳಿದ್ವು. ಅದರಲ್ಲಿ 1% ಮಾತ್ರ ಸತ್ಯ ಇದೆ. ಏನು? ಕಣ್ಣೀರು ಹಾಕಿದ್ದು ಸತ್ಯ. ಆದರೆ ಕಣ್ಣೀರು ಹಾಕಿದ್ದು ಯಾಕೆ ಚಿನ್ನಯ್ಯ ಅಂದ್ರೆ, ಇವನೊಬ್ಬ ಹೊಸದಾಗಿ ಬಂದವನಲ್ಲ, ಹೊಸದಾಗಲ್ಲ, ಇವನು ಹಳವನೇ, ಹೊಸ ಕತೆ ಕಟ್ಟಿದ್ದಾನಲ್ಲ, ಉದಯ್ ಕುಮಾರ್ ಜೈನ್ ಅಂತ. ನನಗೆ ದಯಾಮರಣ ಕೊಡಿ, ನಾನು ಏನೂ ಮಾಡಿಲ್ಲ ಸೌಜನ್ಯ ಪ್ರಕರಣದಲ್ಲಿ, ಆದರೂ ಸಹ ಪದೇ ಪದೇ ನನ್ನನ್ನ ಹೆಸರನ್ನ ಎತ್ತುತ್ತಾರೆ. ನನಗೆ ತುಂಬಾ ಅವಮಾನ ಆಗ್ತಿದೆ, ಮಾನಸಿಕ ಹಿಂಸೆ ಆಗ್ತಿದೆ. ಹಾಗಾಗಿ ನಾನು ರಾಷ್ಟ್ರಪತಿಗಳಲ್ಲಿ ವಿನಂತಿಸ್ಕೊಳ್ತೀನಿ, ನನಗೆ ದಯಾಮರಣ ಕೊಟ್ಟುಬಿಡಿ ಅಂತ ಅರ್ಜಿ ಸಲ್ಲಿಸ್ತಾ ಇದ್ದೀನಿ ಅಂತೆಲ್ಲ ಹೇಳದಂತಹ ನಾಟಕಕಾರ ಉದಯ್ ಕುಮಾರ್ ಜೈನ್, ಆತ ಚಿನ್ನಯ್ಯನಿಗೆ ಬೆದರಿಕೆ ಹಾಕಿದ್ದಾನೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಈಗ. ಆ ವಿಚಾರವನ್ನ ಹೇಳಬೇಕಾದ್ರೇನೆ ಚಿನ್ನಯ್ಯ ಕಣ್ಣೀರು ಹಾಕಿರೋದು SIT ಮುಂದೆ ಅಂತ ಹೇಳಲಾಗ್ತಿದೆ. ಕಣ್ಣೀರು ಹಾಕಿದ್ದು ಒಂದೇ ನಿಜ, ಗೋಧಿ ಮಾಧ್ಯಮಗಳಲ್ಲಿ ಹೇಳಿರೋದು. ಮಿಕ್ಕಿದೆಲ್ಲ ಸುಳ್ಳು, ತಪ್ಪೊಪ್ಪಿಗೆ, ಷಡ್ಯಂತ್ರದ ಭಾಗ, ಅದೆಲ್ಲ ಸುಳ್ಳು. ಆದರೆ ಈ ರೀತಿ ನನಗೆ ಉದಯ್ ಕುಮಾರ್ ಜೈನ್ ಕಣ್ಣೀರು ಹಾಕಿಸ್ತಿದ್ದಾನೆ, ನನಗೆ ಬೆದರಿಕೆ ಹಾಕ್ತಿದ್ದಾನೆ, ನೀನು ಏನು ಹೇಳಬಾರ್ದು ಅಂತ.
ಸೊ ಅದು ನಿಜವಾದಂತಹ ಬೆಳವಣಿಗೆ. ಈಗ ತಿಳಿದು ಬರ್ತಾ ಇರೋದು ಉದಯ್ ಕುಮಾರ್ ಜೈನ್ ಅನ್ನುವಂಥವನು ಚಿನ್ನಯ್ಯಗೆ ಬೆದರಿಕೆ ಹಾಕಿರೋ ವಿಚಾರ. ಹಾಗಾದರೆ ಈಗ ಉದಯ್ ಕುಮಾರ್ ಜೈನ್ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿರೋದಕ್ಕೆ ಏನು ಬಲವಾದ ಕಾರಣ ಅಂತಲೂ ನೀವು ಅರ್ಥ ಮಾಡಿಕೊಳ್ಳಬಹುದು. ಯಾಕಂದ್ರೆ ಅವನು ಯಾವುದೋ ರೀತಿಯಲ್ಲಿ ಎಲ್ಲವನ್ನೂ ತಿಳ್ಕೊಂಡಿರುವ ವ್ಯಕ್ತಿಯ ರೀತಿಯಲ್ಲಿದ್ದಾನೆ. ಅವನನ್ನ ಒಳಗೆ ಹಾಕಿ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ, ಮಂಪರು ಪರೀಕ್ಷೆ ಮಾಡಿದ್ರೆ ಸಾಕಷ್ಟು ಸತ್ಯಗಳು ಹೊರಬರಬಹುದೇನೋ, ಇನ್ಕ್ಲೂಡಿಂಗ್ ಸೌಜನ್ಯದಲ್ಲಂತೂ ಅವನು ಕಂಪ್ಲೀಟ್ ಆಗಿ ಏನೋ ಗೊತ್ತಿದೆ ಅಂತಲೇ ನಮಗೆಲ್ರಿಗೂ ಅನ್ನಿಸ್ತಾ ಇರೋದು. ಅವನಿಗೇನೋ ಗೊತ್ತಿದೆ, ಹೇಳ್ತಾ ಇಲ್ಲ. ಹೇಳುವವರನ್ನು ಬೆದರಿಸ್ತಿದ್ದಾನೆ, ಚಿನ್ನಯ್ಯಗೆ ಬೆದರಿಕೆ ಹಾಕಿದ್ದಾನೆ ಅಂತ ಮಾಹಿತಿ. ನೋಡೋಣ, SIT ಅವರು ಗಂಭೀರವಾಗೇ ಇದ್ದಾರೆ. ಯಾರ ಒತ್ತಡಕ್ಕೂ ಮಣಿಯುವ ರೀತಿಯಲ್ಲಿ ಇಲ್ಲಿಯವರೆಗೆ ಕಂಡು ಬಂದಿಲ್ಲ. ಹಾಗಾಗಿ ಉದಯ್ ಕುಮಾರ್ ಜೈನ್ನ ಹೆಜ್ಜೆ ಹೆಜ್ಜೆಗೂ SIT ಅವರು ನೋಡ್ತಾ ಇರ್ತಾರೆ, ಏನು ಎತ್ತ ಅಂತ. ಅವನೊಬ್ಬನೇ ಅಲ್ಲ, ಇನ್ನೂ ಇದ್ದಾರೆ, ಎಲ್ಲರನ್ನು ಫಾಲೋ ಮಾಡ್ತಿದ್ದಾರೆ SIT ಅವರು ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನೊಂದು ಮಾಹಿತಿ ಇದೆ, ಅದು ಅಧಿಕೃತವಾಗಿ ಅಲ್ಲ, ಅಂದ್ರೆ ನಿಖರವಾಗಿ ಗೊತ್ತಿಲ್ಲ. ನಾವು ನಿಖರವಾಗಿ ಗೊತ್ತಿದ್ರೆ ನಿಖರ ಅಂತ ಹೇಳ್ತೀವಿ. ಕೇಳಲ್ಪಟ್ಟೆ, ನಿಜನ ಸುಳ್ಳು ಗೊತ್ತಿಲ್ಲ. ಆದರೆ ಈ ಉದಯ್ ಕುಮಾರ್ ಜೈನ್ ಇದಾನಲ್ಲ, ಅವನಿಗೆ ಒಬ್ಬ ಬಾಸ್ ಇದ್ದಾನೆ. ಆ ಬಾಸಿನ ಜೊತೆಯಲ್ಲಿ ಮಾತಾಡೋದನ್ನ SIT ಅವರು ಟ್ರ್ಯಾಕ್ ಮಾಡ್ತಿದ್ದಾರೆ. ಇದು ಕೇಳಲ್ಪಟ್ಟಿರುವಂತಹ ಸುದ್ದಿ. ಇದಕ್ಕೆ ಯಾವುದೇ ಪ್ರೂಫ್ ಆಗಲಿ ಏನೂ ಇಲ್ಲ. ಕೇಳಲ್ಪಟ್ಟ ಸುದ್ದಿ ಗೊತ್ತಿಲ್ಲ. ಅದೊಂದು ಮಾತ್ರ ಮಾಹಿತಿ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಅದನ್ನು ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ಅಂಥದ್ದೊಂದು ಸುದ್ದಿ ಕೂಡ ಹರಿದಾಡ್ತಾ ಇದೆ. ಬಿಡೋಣ. ಸೊ ಇದಿಷ್ಟು ಈಗ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ದೊಡ್ಡ ಬೆಳವಣಿಗೆ, ಆಶ್ಚರ್ಯಕರವಾದಂತಹ ಬೆಳವಣಿಗೆ. ಏನು ಅಂದ್ರೆ, ಚಿನ್ನಯ್ಯ ಕರ್ಕೊಂಡು ಹೋದಾಗ ಸಿಕ್ಕದಷ್ಟು ಅಸ್ಥಿಪಂಜರಗಳು ವಿಠಲ್ ಗೌಡನ ಸುಮ್ಮನೆ ಕರ್ಕೊಂಡು ಹೋಗಿದ್ದಕ್ಕೆ ಸಿಕ್ಕಿದೆ. ಅಂಥದ್ದೊಂದು ಸುದ್ದಿ ಬರ್ತಾ ಇದೆ. ಸೊ ವಿಲ್ ಸಿ, ಇವತ್ತು ಸಂಜೆ ಒಳಗಡೆ ಇನ್ನೊಂದಷ್ಟು ನಿಖರವಾದಂತಹ ಸತ್ಯಾಂಶಗಳು ಹೊರಗೆ ಬರ್ತವೆ ಅಥವಾ ವಿಚಾರಗಳು ಹೊರಗೆ ಬರ್ತವೆ. ಅದನ್ನು ನಾಳೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದ್ದೇ ವಿಷಯ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.